diesel script. Why? Because it is not just an action film. It has a different content. Petrol diesel business worldwide, நம்மளோட இந்தியாவோட எக்கானமில வந்து 70% we are spending. ಸೊ ಇದು ನನಗೆ ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ. ಯಾಕಂದ್ರೆ ಈ ಕಾನ್ಸೆಪ್ಟ್ ಟ್ರೈಲರ್ ನೀವೇನ್ ನೋಡಿದ್ರು ಸಿನಿಮಾ ಇದಕ್ಕಿಂತ 100 ಪಟ್ಟು ಜಾಸ್ತಿ ಚಾಲೆಂಜಿಂಗ್ ಆಗಿರುತ್ತೆ. ಇಂಟರ್ವಲ್ ಅಲ್ಲಿ ನಿಜವಾಗ್ಲೂ ನಾನು ಅಳೋದಕ್ಕೆ ಶುರು ಮಾಡಿದೆ. ನನಗೆ ಟ್ರೈಲರ್ ನೋಡಿದ ತಕ್ಷಣ ಜೆನ್ಯೂನ್ ಆಗಿ ಸಿನಿಮಾ ನೋಡಬೇಕು ಅನ್ನಿಸ್ತು. ಮೋಡಕವಿದ ವಾತಾವರಣ, ಪ್ರತಿ ಮೂಮೆಂಟ್ ನನ್ನ ಲೈಫಲ್ಲಿ ಡ್ರೀಮ್ ಕಮ್ ಟ್ರೂ ತರ. ಫಾದರ್ ಇದು ನೋಡಿಸಿದಾಗ ನಂಗೆ ಜುಮ್ ಅನ್ಬಿಡ್ತು, ಯಾರೋ ದೊಡ್ಡ ಸ್ಟ್ಯಾಂಡ್ ನನ್ನ ಹತ್ರದಿಂದ ನೋಡಿದಾಗ ಅಂತ. ನಮಸ್ಕಾರ ವೀಕ್ಷಕರೇ, ಪ್ರತಿ ವಾರವೂ ಚಿತ್ರರಂಗದ ಬಿಸಿ ಬಿಸಿ ಸುದ್ದಿಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ವಾರ ನಾವು ನಿಮ್ಮ ನೆಚ್ಚಿನ ನಟರ ವಿಶೇಷ ಸಂದರ್ಶನಗಳು, ಹೊಸ ಚಿತ್ರಗಳ ಬಿಡುಗಡೆ ಸಮಾರಂಭಗಳು, ಜನಪ್ರಿಯ ಹಾಡುಗಳ ಬಿಡುಗಡೆಗಳು ಹಾಗೂ ಮುಂಬರುವ ಚಿತ್ರಗಳ ಬಗ್ಗೆ ಮಾಹಿತಿಗಳನ್ನು ನೀಡುತ್ತಿದ್ದೇವೆ. ಚಿತ್ರರಂಗದ ಪ್ರತಿ ಕ್ಷಣವನ್ನು ನಿಮ್ಮ ಮನೆಯಂಗಳಕ್ಕೆ ತರುವ ಪ್ರಯತ್ನ ನಮ್ಮದು. ಈ ಬಾರಿ ನಮ್ಮ ಕರ್ನಾಟಕದ ಮಾಧ್ಯಮ ಮಿತ್ರರ ಜೊತೆ ಮಾತನಾಡೋದಕ್ಕೆ ನಮ್ಮ ಡೀಸೆಲ್ನ ಇಡೀ ತಂಡ ಬಂದಿದೆ. ಫಸ್ಟ್ ಆಫ್ ಆಲ್ ವಾರ್ಮ್ ವೆಲ್ಕಮ್ ಟು ನಮ್ಮ ಕರ್ನಾಟಕ, ಹಾರ್ಟ್ಲಿ ವೆಲ್ಕಮ್. ನಿಮ್ಮ ಮೂವರಿಗೂ ಕೂಡ ಪ್ರೀತಿಯ ಸ್ವಾಗತ. So I was very lucky enough to get this diesel script. Why? Because it is not just an action film. It has a different content. For example, every day when we step out, we are entitled to go to the petrol bunk and put petrol for our bike or diesel for our car or whatever it is. But we never know what is behind it. We have never seen the world behind it. So when he told this line, I was very, very happy. As much as I was happy, after I started shooting, I realized, oh my God, Abbo, it is not a joke to do a action commercial film. And I hope and I wish and I really hope and I believe that audience will accept me in this action avatar. So yeah. This petrol diesel business worldwide, நம்மளோட இந்தியாவோட எக்கானமில வந்து 70% we are spending. நாம 100 rupees earn பண்றோம்னா பெட்ரோல் டீசலுக்காக மட்டுமே நம்ம 70 rupees நம்மளோட இன்கம்லேருந்து கொடுத்துட்டு இருக்கோம். டைரக்டா இன்டைரக்டா நம்ம காசு போயிட்டு இருக்கு. ஸோ இதை பற்றி யாரும் பாதர் பண்ண நம்மளால ஒன்றும் பண்ண முடியாது. பட் யாராவது ஒருத்தர் டிசைட் பண்ணணும். அதை பற்றி நான் பேசலை. பட் அதனால் நம்ம அஃபெக்ட் ஆகும். அப்படி வர்றதுக்கு கூட நம்ம அஃபெக்ட் ஆகிறோன்ற இந்த ஸ்கிரிப்ட் இஸ் 90% darker side, sir. Full darker diesel. Even though tone is that diesel color. So some relax. Yes, sir. Yes, sir. You're right, sir. The love portion and the lawyer portion, it combines. It's not only about the love. This girl is traveling throughout the film as a lawyer and also as the love point of view. ನಮ್ಮ ಡೀಸೆಲ್ ಸಿನಿಮಾ ಅಕ್ಟೋಬರ್ 17ಕ್ಕೆ ಥಿಯೇಟ್ರಲ್ಲಿ ಬರ್ತಾ ಇದೆ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಡೀಸೆಲ್ ಸಿನಿಮಾ ನೋಡಿ. ತುಂಬಾ ಥ್ಯಾಂಕ್ಸ್. ಎಂ ಚಂದ್ರಮೌಳಿ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ದಿಲ್ಮಾನ್. ಚಂದ್ರಮೌಳಿ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು ಇಲ್ಲಿ. ಅವ್ರು ಬೇರೆ ಸಿನಿಮಾಗಳಿಗೆ ಆ ಡೈಲಾಗ್ ಬರೀತಾರೆ, ತುಂಬಾ ಡೈಲಾಗ್ಗಳು ಬರೀತಾರೆ ವರ್ಕ್ ಮಾಡ್ಬೇಕಾರೆ. ಇನ್ನು ಈ ಸಿನಿಮಾದಲ್ಲಿ ಇನ್ನು ಎಷ್ಟು ಮಟ್ಟಿಗೆ ಡೈಲಾಗ್ಗಳು ಇರಬೇಕು. ಸೊ ಇದು ನನಗೆ ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ. ಯಾಕಂದ್ರೆ ಈ ಕಾನ್ಸೆಪ್ಟ್ ಟ್ರೈಲರ್ ನೀವೇನ್ ನೋಡಿದ್ರು ಸಿನಿಮಾ ಇದಕ್ಕಿಂತ 100 ಪಟ್ಟು ಜಾಸ್ತಿ ಚಾಲೆಂಜಿಂಗ್ ಆಗಿರುತ್ತೆ. ಅಂಡ್ ಹೀರೋ ಸರ್ ಕ್ಯಾರೆಕ್ಟರೇಷನ್ ಆಗಲಿ ಎಲ್ಲ ನಿಮ್ಗೆ ಎಲ್ಲ ಚಪ್ಪಾಳೆ ಮತ್ತೆ ವಿಸಿಲ್ಸ್ ಹಾಕಕ್ಕೆ ಟೈಮೇ ಸಿಗಲ್ಲ, ಗ್ಯಾಪ್ ಸಿಗಲ್ಲ. ಆ ತರ ನೀವು ಹೊಡಿತಾ ಇರ್ತಾರೆ ಥಿಯೇಟರ್ಲಿ. ಅಂಡ್ ಬೇರೆ ಲೆವೆಲ್ ಸ್ಕ್ರೀನ್ ಪ್ಲೇ ಇದೆ. ಅಂಡ್ ಡೆಫಿನೆಟ್ಲಿ ನಾನು ದಿ ಬೆಸ್ಟ್ ಟ್ರೈ ಮಾಡಿದ್ದೀನಿ. ಎಲ್ಲೋ ನಮ್ಮ ಕಡೆ ವಿಡಿಯೋ ಕಾಂಪಿಟೇಷನ್ ಸಿಗ್ತಾ ಇದ್ರು, ಇಲ್ಲ ಆದಷ್ಟು ಬೇಗ ಬರ್ತೀವಿ ಅಂತ. ಅದು ಟೈಮ್ ಬಂದಿದೆ, 24 ಬಂದಿದ್ದೀವಿ. ದಯವಿಟ್ಟು ಸಪೋರ್ಟ್ ಮಾಡಬೇಕು. ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ತುಂಬ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಚಂದ್ರಮೌಳಿ ಸರ್ ಅವರು ನನಗೆ. ಐ ಡಿಡ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಫಾರ್ ದಟ್. ಹೋಪ್ ಫಾರ್ ದ ಬೆಟರ್. ಥ್ಯಾಂಕ್ ಯು ವೆರಿ ಮಚ್.
ದಿಲ್ಮಾರ್ ನನಗೆ ಒಂಥರ ಸ್ಪೆಷಲ್ ಮೂವಿ. ಯಾಕೆ ಅಂದ್ರೆ ಇದರಲ್ಲಿ ಪಾತ್ರ ನನಗೆ ತುಂಬಾ ವಿಭಿನ್ನವಾಗಿ ನಿರ್ದೇಶಕರು ಕೊಟ್ಟಿದ್ದಾರೆ. ಯಾಕಂದ್ರೆ ಕಾಮಿಡಿ ಶೇಡ್ ಇಲ್ಲವೇ ಇಲ್ಲ. ದಿಲ್ಮಾರ್ ಯಾವ ಸೀನಲ್ಲೂ ಕೂಡ ನನಗೆ ಎಲ್ಲೂ ಕೂಡ ಬೋರ್ ಆಗಿಲ್ಲ. ಅಷ್ಟು ಚೆನ್ನಾಗಿ ಪ್ರತಿಯೊಂದು ಪಾತ್ರನೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್ ಅಂತ ಅಂದ್ಬಿಟ್ಟು ಒಂದಷ್ಟು ವರ್ಕ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ನನ್ನ ಒಂದು ರೈಟಿಂಗ್ ಬಗ್ಗೆ ಆಗಿರ್ಬೋದು, ಸಿನಿಮಾ ಬಗ್ಗೆ ಆಗಿರ್ಬೋದು ತುಂಬಾ ಚೆನ್ನಾಗಿ ಹೇಳಿದ್ರು. ಹೇಳಿದಂತ ವ್ಯಕ್ತಿ ಸಾಮಾನ್ಯದವರಲ್ಲ. ಒಂದು 800 ಸಿನಿಮಾ ವರ್ಕ್ ಮಾಡಿರುವಂತ ಒಬ್ಬ ಟೆಕ್ನಿಷಿಯನ್. ಅವರು ಒಂದು 30 ವರ್ಷದಿಂದ ಸುಮಾರು 30 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದಾರೆ. ಆಸ್ ಎ ಡೈರೆಕ್ಟರ್ ಆಗಿ ನನಗೆ ಆಕ್ಚುಲಿ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನನ್ನ ಸಿನಿಮಾ ಅಲ್ಲೇ ಸೂಪರ್ ಹಿಟ್ ಆದಷ್ಟು ಫೀಲ್ ಆಯ್ತು. ಪ್ರತಿಯೊಂದು ಪಾತ್ರ ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಖಂಡಿತವಾಗ್ಲೂ ನಾನು ಈ ಸಿನಿಮಾ ಮಾಡಿದೀನಿ ಅಂತ ಹೇಳ್ತಾ ಇಲ್ಲ. ಈ ಸಿನಿಮಾ ಕತೆ ಕೇಳ್ಬೇಕಾದ್ರೆ ನನಗೆ ಏನು ಭಾವನೆಗಳು ಬಂತು ಅದನ್ನ ಹೇಳ್ತೀನಿ. ಇಂಟರ್ವಲ್ ಅಲ್ಲಿ ನಿಜವಾಗ್ಲೂ ನಾನು ಅಳೋದಕ್ಕೆ ಶುರು ಮಾಡಿದೆ. ಅಂಡ್ ನನ್ಗೆ ಹಿಂಗೂ ಇರುತ್ತಾ ಟ್ವಿಸ್ಟು ಅಂತ. ಎಂಡಿಂಗ್ ನೀವು ನಂಬಲ್ಲ, ಈ ಕತೆಗೆ ಒನ್ ಆಫ್ ದ ಹೀರೋಯಿನ್ ನಾನು. ಆದ್ರೂ ಕೂಡ ನನಗೆ ಎಂಡಿಂಗ್ ಏನು ಅಂತ ಅವ್ರು ಹೇಳೇ ಇರ್ಲಿಲ್ಲ. ಸಿಕ್ಕಾಪಟ್ಟೆ ನಮಗೆ ಸಸ್ಪೆನ್ಸ್ ಇಟ್ಟಿದ್ದಾರೆ. ಇನ್ನು ವೀಕ್ಷಕರಿಗೆ ಎಷ್ಟೊಂದು ಸಸ್ಪೆನ್ಸ್ ಇರಬೇಡ, ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಇರುತ್ತೆ. ನನ್ಗೂ ಎವ್ರಿ ಸೆಕೆಂಡ್ ಏನಾಗುತ್ತೆ, ಆ ಕ್ಯಾರೆಕ್ಟರ್ ಬಿಟ್ಟು ಹೊರಗಡೆ ಬಂದ ಎಲ್ಲಿ ಮತ್ತೆ ಮಿಸ್ ಆಗ್ಬಿಡುತ್ತೋ, ಬೇರೆ ಏನು ಮಾಡ್ಬಿಡ್ತೀನೋ ಅನ್ನೋ ಒಂದು ಭಯದಲ್ಲಿ ನಾನು ಅದೇ ಫೀಲ್ ಅಲ್ಲೇ ಇರ್ತಿದ್ದೆ ಸರ್. ಯಾಕಂದ್ರೆ ಆ ತರ ನಮ್ಗೆ ಅವರು ಮೋಲ್ಡ್ ಮಾಡಿದ್ರು. ಡೆಫಿನೆಟ್ಲಿ ಹಿ ವಿಲ್ ಬಿ ಅ ಪ್ರಾಮಿಸಿಂಗ್ ಡೈರೆಕ್ಟರ್. ಯಾಕಂದ್ರೆ ನನಗೆ ಟ್ರೈಲರ್ ನೋಡಿದ ತಕ್ಷಣ ಜೆನ್ಯೂನ್ ಆಗಿ ಸಿನಿಮಾ ನೋಡಬೇಕು ಅನ್ನಿಸ್ತು. ಲವ್ ಸ್ಟೋರಿ, ಅಥೆಂಟಿಕ್ ಲವ್ ಸ್ಟೋರಿ. ತುಂಬಾ ದಿವಸ ಆಗಿದೆ ಪ್ರಾಪರ್ ಅಥೆಂಟಿಕ್ ಲವ್ ಸ್ಟೋರಿ. ಇದು ಇದು ಏನು ನಡೀತಾ ಇದೆ, ಓಕೆ ಸಿನಿಮಾ ನೋಡೋಣ ಅಂತ ಅನ್ನಿಸ್ತು. ನಾನ್ ನೋಡಿದ್ರೆ ಟಿಂಚರು ಪ್ಲಾಸ್ಟರ್ ಲೆವೆಲ್ ಅಂತ ಇರಲ್ಲ, ಮುಟ್ಟಿದ್ರೆ ವೀಲ್ ಚೇರು, ಮಿಸ್ ಆದ್ರೆ ಸ್ಟ್ರೆಚ್ಚರು. ನಮ್ಮ ಐದು ನೋಡಿದ್ರೆ ಟೀಚರ್ ಪ್ಲಾಸ್ಟರ್ ಎಲ್ಲ ಏನೂ ಇರಲ್ಲ, ಡೈರೆಕ್ಟ್ ಹಾಸ್ಪಿಟಲ್. ನಾನೊಂದು ಹೆಸರು ಮರ್ತೋದೆ ಆಗ್ಲೇ. ಈಶ್ವರ್ ನಾಯಕ್ ಅವರ ಸಹ ನಿರ್ಮಾಣದಲ್ಲಿ ಹಾಗೆ ಯತೀಶ್ ಕುಮಾರ್ ವಿ ಮತ್ತೆ ಮಂಜುನಾಥ್ ಹೊಸಪೇಟೆ ಇವರಿಬ್ಬರ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಜೈ ಗದಾ ಕೇಸರಿ ಸಿನಿಮಾದ ಟೀಸರ್ ಲಾಂಚ್ ಹಾಗೆ ಒಂದು ಸಾಂಗ್ ಲಾಂಚ್ ಇವತ್ತು ಹಮ್ಮಿಕೊಂಡಿದ್ದೀವಿ. ಊರಲ್ಲಿ ಏನ್ ನಡೀತೆ, ಗದಕ್ಕೆ ಏನ್ ಪ್ರಾಮುಖ್ಯತೆ ಇರುತ್ತೆ ಅದನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ಸರ್. ಸುಮ್ಮನೆ ಬಂತು ಪ್ರಿನ್ಸಿಪಲ್ಲಿ ಮಾಡ್ಬೇಕಂತೇಳಿ, ಇದು ಕಲಾವಿದರಿಗೆ ಬೆಳೆಸ್ಬೇಕಂತೇಳಿ, ಕನ್ನಡ ನಾಡಿಗೆ ಮೇಲೆ ತರಬೇಕಂತೇಳಿ ಮಾಡಿದ್ದೀವಿ ಸರ್. ಅಸಹಾಯ ಕಾಲ ಅವನು ಹಳ್ಳಿಯಿಂದ ಸಿಟಿಗೆ ಬಂದು ಯಾವ ರೀತಿ ಹೋರಾಡ್ತಾನೆ ಅನ್ನೋದ್ರ ಬಗ್ಗೆ ಈ ಕಥೆ ಥೀಮ್ ಇದೆ, ಆನ್ಲೈನ್ ಥೀಮ್. ವಸ್ತು ಅಮೂಲ್ಯವಾದ ವಸ್ತು ಕಳ್ತಾನೆ ಆದಾಗ ಯಾವ ರೀತಿ ಅವನು ಅದನ್ನು ಹೋರಾಡ್ತಾನೆ ಹೇಳ್ತಾನೆ ಅನ್ನೋದೇ ಈ ಫಿಲ್ಮ್ನ ಸಾರಾಂಶ, ಆನ್ಲೈನ್ ಸ್ಟೋರಿ. ನಾನು ಇದರಲ್ಲಿ ಸೆಕೆಂಡ್ ಹೀರೋಯಿನ್ ಅಂತ ಆಕ್ಟಿಂಗ್ ಮಾಡಿದ್ದೀನಿ. ಬಟ್ ಓವರ್ ಆಲ್ ಮೂವಿ ಬಗ್ಗೆ ಅಂದ್ರೆ ಓವರ್ ಆಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಪ್ಲಸ್ ಸಾಂಗ್ಸ್ ಅಂತೂ ತುಂಬಾ, ಇದು ಜೈ ಗದಾ ಕೇಸರಿ ಇದು ಒಂದು ಲೀಡ್ ಸಾಂಗ್. ಇದು ಬಿಟ್ಟು ಇನ್ನು ಬೇರೆ ಸಾಂಗ್ ತುಂಬಾ ಚೆನ್ನಾಗಿ ಕಂಪೋಸ್ ಆಗಿದೆ. ಹೆಂಗ ಆಂಜನೇಯ ಈ ಒಂದು ಸಿನಿಮಾಗಿದ್ರು ಅವರು ಈ ತಂಡಕ್ಕೆಲ್ಲ ಬಸವರಾಜ್ ಸರ್ ರಿಲೀಸ್ ಅಂತಕ್ಕೆ ನಾವು ನಮಗೆ ತಂದು ಕೊಟ್ಟಂತ ಬಸವರಾಜ್ ಸರ್ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಈ ಚಿತ್ರಕ್ಕೆ ಕಾರ್ತಿಕ್ ವೆಂಕಟೇಶ್ ಅವರು ಅದ್ಭುತವಾಗಿ ಮ್ಯೂಸಿಕ್ ನೀಡಿದ್ದಾರೆ. ಅವರು ನೀಡಿರುವಂತ 3 ಸಾಂಗ್ ಅಲ್ಲಿ ನಾನು ಒಂದು ಸಾಂಗ್ ಕೇಳಿದ್ದೀನಿ ಕೂಡ. ಜೈ ಗದಾ ಕೇಸರಿ ಚೆನ್ನಾಗಿದೆ ಟೈಟಲ್. ಇತ್ತೀಚೆಗೆ ಹನುಮಾನ್ ಮೇಲೆ ಎಷ್ಟೆಷ್ಟು ಸಿನಿಮಾ ಮಾಡಿದ್ರೆ ಅಷ್ಟು ಹಿಟ್ ಆಗಿದೆ. ನಮ್ಮ ಹಿಂದೂ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತ ಒಂದು ಟೈಟ್ಲ್ ಅನ್ನ ಮಾಡಿದ್ರೆ ನಿಮ್ದೊಂದು ಸಾಂಗ್ ಇದೆಯಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಅದು ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ, ಆಮೇಲೆ ಪರ್ಫಾರ್ಮ್ ಮಾಡೋದು ಕಲಾವಿದರು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಜೈ ಗದಾ ಕೇಸರಿ ಗದೆ ಬಗ್ಗೆ ಮಾಡಿರೋದೆಲ್ಲ ನಮ್ಮ ಚಿತ್ರತಂಡ ಎಲ್ಲ ಹೇಳ್ಕೊಡ್ತು. ಸಿನಿಮಾ ಯಶಸ್ವಿ ಆಗ್ಲಿ. ನಾವೆಲ್ಲ ಆಂಜನೇಯನ ಭಕ್ತರು ಜಾಸ್ತಿ ನಮ್ ಕಡೆ. ಕೊಪ್ಪಳ ನಮ್ದು ಆಂಜನೇಯನ ಜನ್ಮಸ್ಥಳ, ಅಂಜನಾದ್ರಿ ಆ ಊರಿನವರೇ ಅವರೆಲ್ಲ. ಹಂಗಾಗಿ ಜೈ ಗದಾ ಕೇಸರಿ ಕೂಡ ಇವತ್ತು ಶನಿವಾರ ಇಲ್ಲಿ ಗಾಳಿ ಆಂಜನೇಯ ಎಲ್ಲರೂ ಕೂಡ ಈ ಗದಾ ಕೇಸರಿಗೆ ಆಶೀರ್ವಾದ ಮಾಡಿ. ಇಬ್ರು ಸೇರ್ಕೊಂಡು ಇವತ್ತು ಈ ಸಿನಿಮಾ ಮೋಡ ಕವಿದ ವಾತಾವರಣ ಸಿನಿಮಾದು ಹಾರ್ಡ್ ಲಾಂಚ್ ಮಾಡ್ತಾ ಇದೀವಿ. ತಂಡಕ್ಕೆ ವಿಶ್ ಮಾಡಿದ್ರೆ, ಶುಭಾಶಯಗಳನ್ನ ತಿಳಿಸಿದ್ರೆ ನಿಮ್ ಕೈಲೇ ಲಾಂಚ್ ಮಾಡ್ಸೋಣ ಅಂತ. ಓಕೆ ಅಲ್ವಾ ಸರ್?
ಇಲ್ಲಿ ಬನ್ನಿ ಸರ್. ಮೋಡ ಕವಿದ ವಾತಾವರಣ ಚಲನಚಿತ್ರವು ಯಶಸ್ವಿಗೊಳ್ಳಲಿ, 100 ದಿನ ಓಡಲಿ, ಕನ್ನಡ ಚಲನಚಿತ್ರದಲ್ಲಿ ಹೆಸರು ಗಳಿಸಲಿ. ಇನ್ನೊಂದು ವೆರಿ ಸ್ಪೆಷಲ್ ವಿಷಯ ಏನಂದರೆ ಮೈ ಡ್ಯಾಡ್ ಇಸ್ ಪ್ಲೇಡ್ ದ ಸೋಲೋ ವಯಲಿನ್. ನಮ್ಮಪ್ಪ ಸೋಲೋ ವಯಲಿನ್ ನುಡಿಸಿದ್ದಾರೆ ಈ ಸಾಂಗ್ಗೆ. ಒಟ್ಟು ಸಿನಿಮಾ ನೋಡಿದಾಗ ನಿಮಗೆ ಆ ಮೋಡ ಕವಿದ ವಾತಾವರಣ ಏನು ಟೈಟ್ಲ್ ಇದಿಲ್ಲ ಅದೇ ಫೀಲ್ ಸಿಗುತ್ತೆ. ಥ್ಯಾಂಕ್ ಯು. ಏನಂದ್ರೆ ಕಂಪ್ಲೀಟ್ ಓವರ್ ನೈಟು ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂದ್ರೆ ಎಲ್ಲರೂ ಅದೆಲ್ಲರೂ ಈಕ್ವಲ್ ಡಿಸ್ಟ್ರಿಬ್ಯೂಷನ್ಸ್ ಇರುತ್ತೆ. ಇದರಲ್ಲಿ ಸಾಂಗ್ ಮಾತ್ರ ಅಲ್ಲ, ಅವ್ರದ್ದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನನಗೆ ತುಂಬಾ ಇಷ್ಟ. ಕೆಲವು ಮ್ಯೂಸಿಕ್ ಅಲ್ಲೇ ಭಯ ಪಡಿಸ್ತಾರೆ ಸಿನಿಮಾದಲ್ಲಿ. ವಾತಾವರಣ ಪ್ರತಿ ಮೂಮೆಂಟ್ ನನ್ನ ಲೈಫಲ್ಲಿ ಡ್ರೀಮ್ ಕಮ್ ಟ್ರೂ ತರ. ಫಸ್ಟ್ ಡೇ ಶಾರ್ಟ್ ಹಿಟ್ ಆಗಿಂದ ಹಿಡಿದು ಇವತ್ತಿನವರೆಗೂ ಸಾಂಗ್ ರಿಲೀಸ್ ಆಗೋದು ನನ್ನ ಡ್ರೀಮ್ ಕಮ್ ಟ್ರೂ ತರ. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಬೋದು ಈ ಸಾಂಗ್ ನಮ್ದು, ಈ ಸಾಂಗಲ್ಲಿ ನಾನೊಂದು ಪಾರ್ಟ್ ಅಂತ ಹೇಳ್ಬೋದು. ಆಕ್ಚುಲಿ ಸ್ವಲ್ಪ ಜಾಸ್ತಿ ಹೇಳ್ತಾ ಹೋದ್ರೆ ಇದು ಸ್ವಲ್ಪ ಎಮೋಷನಲ್ ಕನೆಕ್ಟ್ ಆಗ್ಬಿಡುತ್ತೆ ನನಗೆ ಮೋಡ ಕವಿದ ವಾತಾವರಣ ಜೊತೆ. ಬಟ್ ಇಟ್ ಎಕ್ಸೀಡ್ಸ್ ದಟ್. ಇದು ಬರೀ ಒಂದು ಮೂವಿ ಅಲ್ಲ, ಒಂದು ಚಿತ್ರ ಅಲ್ಲ, ಒಂದು ತಂಡ ಅಲ್ಲ, ಇಟ್ ಈಸ್ ಅನ್ ಎಮೋಷನ್ ಟು. Anyway, coming back to the film, ಮೋಡ ಕವಿದ ವಾತಾವರಣ. ಎಸ್, ಮೋಡ ಕವಿದ ವಾತಾವರಣ ನಿಜ ಹೇಳ್ಬೇಕಂದ್ರೆ ನನ್ನ ಜೀವನದಲ್ಲಿ ಮೋಡ ಕವಿದಿದ್ದಾಗ ಬಂದಂತ ಒಂದು ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ರಿಯಲ್ ಫ್ಯಾಮಿಲಿ ಸಾಂಗ್ ಇದು. ಜುಡಾ ಫಾದರ್ ಸರ್ ನನ್ನ ಲೈಫಲ್ಲಿ ಎಕ್ಸ್ಕ್ಯೂಸ್ ಮಿ ತುಂಬ ಒಂದು ದೊಡ್ಡ ಮೂವಿ. ಅಂದರೆ ನಾನು ಓಕೆ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಕ್ಕೆ ಒನ್ ಆಫ್ ದ ಮೂವಿ ಎಕ್ಸ್ಕ್ಯೂಸ್ ಮಿ. ಸೊ ಅದರಲ್ಲಿ ಅಜಯ್ ರಾವ್ ಸರ್ ಅದು ನುಡಿಸ್ದಾಗೆಲ್ಲ ನಂಗೆ ಜುಮ್ ಅನ್ನೋದು. ಸೊ ಅದಾದ್ಮೇಲೆ ಸಾಂಗ್ ಕೇಳ್ತಿದ್ದೆ. ಸೊ ಅಲ್ಲಿ ಓರ್ಡಿಂಗ್ಸ್ ಇತ್ತು, ರಮ್ಯಾ ಮೇಡಮ್ದು ಇದೆಲ್ಲ. ನಾನು ಇಲ್ಬಿಟ್ಟು ಓರ್ಡಿಂಗ್ಸೇ ನೋಡ್ತಿದ್ದೆ. ಪ್ರೇಮ್ ಸರ್ ಓರ್ಡಿಂಗ್ಸ್ ಬಿಟ್ರೆ ನೋಡ್ತಿದ್ದೆ, ನಾವು ಆ್ಯಡ್ಸ್ ಕೊಟ್ಟರೆ ನೋಡ್ತಿದ್ದೆ ಪೇಪರಲ್ಲಿ. ಸೊ ಆ ಟೈಮಲ್ಲಿ ಈ ಮ್ಯೂಸಿಕ್ ಅಂತೂ ತುಂಬ ನಮ್ಗೆ ಇಡ್ಸಿತ್ತು. ಈಗ ಥರ OST ಅವೇನು ಸಿಗ್ತಿರ್ಲಿಲ್ಲ, ಅವಾಗ ಕ್ಯಾಸೆಟಲ್ಲಿ ಎಷ್ಟಿತ್ತು ಅಷ್ಟು ಮಾತ್ರ ಇರೋದು. ಸೊ ಒಂದಿನ ಗೊತ್ತಾಯ್ತು ಜುಡಾ ಸರ್ ಫಾದರ್ ಇದು ನೋಡಿಸಿದಾಗ ನಂಗೆ ಜುಮ್ ಅಂದ್ಬಿಡ್ತು, ಯಾರೋ ದೊಡ್ಡ ಸ್ಟ್ಯಾಂಡರ್ಡ್ ನನ್ನ ಹತ್ರದಿಂದ ನೋಡಿದಾಗ ಅಂತ. ಸೊ ನಾನು ಹೇಳಿದೆ ಇವತ್ತು ಅವ್ರ ಕೈಯಲ್ಲಿ ಸಾಂಗ್ ರಿಲೀಸ್ ಮಾಡ್ಸೋಣ ಅವ್ರ ಕೈಲಿ ಅಂತ. ಬಟ್ ಅವ್ರು ಬ್ಯುಸಿ ಆದರು. ಅವರು ವೈಲಿನ್ ನುಡಿಸಿರೋದು ಹಂಸಲೇಖ ಸರ್ ಟೈಮಿಂದನೂ ಅವ್ರು ಹೇಳ್ಕೊಂತಾರೆ. ಸೊ ತುಂಬ ಮೂವಿಗಳಿಗೆ ವೈಲಿನ್ ಆಗಿರೋದು ಮತ್ತೆ ಅದಕ್ಕೆ ನೋಟ್ಸ್ ಕೊಟ್ಟಿರೋದು ಆ ರೀತಿದೆಲ್ಲ ತುಂಬ ದೊಡ್ಡ ಆರ್ಟಿಸ್ಟ್ ಅವರು. Pickleball is the most important, will play an important key role in health system and fitness, because it gives a great mental health. And any age, there is no age bar. When I went to LA for some of my film work, everywhere you can see people with no age barrier, some 14 years old and 50 years old are playing, and lot of women are playing. I think it is the most easiest way to bring your mental health to a control and to bring your fitness in control, because now we go through a lot of stress, lot of challenges in life. I think we should concentrate on health and we should concentrate on fitness. I think pickleball is one of the best game for it. That is the most reason I've come into sport. Let's spread pickleball as much as, and you are the people who can take it to the audience and make them play.